ನಮಸ್ಕಾರ. ಹುಟ್ಟಿದ ಮೇಲೆ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು, ಹೌದಲ್ವಾ? ಏನಾದರೂ ಒಂದು ರಿಲೇಟೆಡ್ಸ್ ಇರೋವರೆಗೂ ಮನುಷ್ಯ ಅಚೀವ್ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಇರೋವರೆಗೂ ಚೆನ್ನಾಗಿ ಬದುಕಬೇಕು. ಕೊನೆಗೆ ಎಲ್ಲರಿಗೂ ಭೂಮಿಯಿಂದ ಪ್ರತಿಯೊಬ್ಬ ಮನುಷ್ಯನು ಎಂಡ್ ಆಗೇ ಆಗ್ತಾನೆ. ಇಲ್ಲಿ ಸುಖವಾಗಿ ಸಾವು ಬರುವ ರಾಶಿ ನಕ್ಷತ್ರಗಳು ಯಾವ್ಯಾವು? ನರಕದ ಸಾವು ಬರುವ ರಾಶಿ ನಕ್ಷತ್ರಗಳು ಯಾವ್ಯಾವು? ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಈ ಸುಖದ ಸಾವು ಮತ್ತು ನರಕದ ಸಾವು ಕೊಡೋದು ತಗೊಳೋದು ಭಗವಂತ ಮಾತ್ರ. ಎಂಡಿಗೆ ಒಬ್ಬ ಮನುಷ್ಯನ ಎಂಡಿಗೆ ಅವನು ಏನೇನು ಕರ್ಮ ಮಾಡಿರ್ತಾನೋ, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನುಸಾರವಾಗಿ ಆ ಭಗವಂತ ಒಂದು ಸಾವು ಕೊಡ್ತಾನೆ. ಎಂಡು ಆ ಸಾವು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಮನುಷ್ಯ ಇರೋವರೆಗೂ ಚೆನ್ನಾಗಿ ಬದುಕಬೇಕು, ಇರೋವರೆಗೂ ಏನಾದರೂ ಒಂದು ಅಚೀವ್ ಮಾಡಬೇಕು, ಒಂದಿನ ಸಾಯಲೇಬೇಕು, ಇಷ್ಟೇ. ಈಗ ಕೊನೆಗಾಲದಲ್ಲಿ ಒಬ್ಬ ಮನುಷ್ಯನಿಗೆ ಸಾವು, ಒಳ್ಳೆ ಸಾವು ಬರಬೇಕಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಭಗವಂತನಿಗೆ ಇಷ್ಟೇ ಬೇಡ್ಕೊಬೇಕು. ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ್ದ ಜಾಗದಲ್ಲಿ, ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ್ದ ಜಾಗದಲ್ಲಿ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗ್ಬೇಕಪ್ಪ ನಾನು, ಯಾವುದೇ ರೀತಿ ನರಳಾಟ ಒದ್ದಾಟ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಹೋಗಬಾರ್ದು ಅಂತ ಪ್ರತಿದಿನ ಎದ್ದ ತಕ್ಷಣ ಬೇಡ್ಕೊಬೇಕು ಭಗವಂತನಿಗೆ. ಇದು ರೂಢಿಯಲ್ಲಿ ಇಟ್ಕೊಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ದೇವರಿಗೆ ಕೈ ಮುಗಿತಿದ್ದಂಗೆ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಂಗೆ ಎದ್ದ ತಕ್ಷಣ ನಮ್ಮಲ್ಲಿ ಒಂದು ಅಭ್ಯಾಸ ಇದ್ದೇ ಇರುತ್ತೆ. ಎದ್ದ ತಕ್ಷಣ ದೇವರಿಗೆ ಕೈ ಮುಗಿಬೇಕು ಅಂತ, ಅಥವಾ ಎರಡು ಅಂಗೈಗಳು ನೋಡಿಕೊಂಡು, ಕೈ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಂತ ಕಣ್ಣಿಗೆ ನಮಸ್ಕಾರ ಮಾಡ್ಕೊತೀವಿ. ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ನಿಂತಿದ್ದ ಜಾಗದಲ್ಲೇ, ಕುಂತಿದ್ದ ಜಾಗದಲ್ಲೇ, ಮಲಗಿದ್ದ ಜಾಗದಲ್ಲೇ ಯಾರಿಗೂ ತೊಂದರೆ ಕೊಡಬಾರ್ದಪ್ಪ. ಹಂಗೆ ಪಟ್ಟನಂಗೆ ನನಗೆ ಮುಪ್ಪಿನ ಕಾಲದಲ್ಲಿ ಸಾವು ಬರಲಿ ಅಂತ ಕೇಳ್ಕೊಬೇಕು. ಎಷ್ಟೋ ಜನ ನೋಡ್ರಿ, ನೈಟ್ ಮಲ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಮಾತಾಡಿಸ್ತಾರೆ, ಇರೋದೇ ಇಲ್ಲ ವ್ಯಕ್ತಿ. ಆ ರೀತಿ ಸಾವುಗಳು ಬರಬೇಕಂದ್ರೆ ನಮ್ಮ ಒಂದು ಪ್ರಯತ್ನಗಳು ಮಾಡಬೇಕಷ್ಟೇ. ಬಟ್ ಅವರವ್ರು ಮಾಡಿರೋ ಒಳ್ಳೆ ಕರ್ಮ, ಪಾಪದ ಕರ್ಮ ಅದು ಭಗವಂತನಿಗೆ ಬಿಟ್ಟಿದ್ದು, ಅದು ಏನೂ ಮಾಡೋಕ್ಕಾಗಲ್ಲ. ಅದು ಒಬ್ಬ ಮನುಷ್ಯನಿಗೆ ನರಕದ ಸಾವು ಬರಬೇಕಂದ್ರೆ ನರಕದ ಸಾವು ಕೊಟ್ಟೇ ಕೊಡ್ತಾನೆ. ಒಳ್ಳೆ ಸಾವು ಬರಬೇಕಪ್ಪ ನಮಗೆ ಅಂತಂದರೆ ಖಂಡಿತವಾಗ್ಲೂ ಭಗವಂತ ಒಳ್ಳೆ ಸಾವು ಕೊಟ್ಟೇ ಕೊಡ್ತಾನೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಭಗವಂತನಿಗೆ ಕೇಳ್ಕೊಳೋದ್ರಲ್ಲಿ ತಪ್ಪೇನಿದೆ? ಈ ರೀತಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೋಗಲಿ, ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಪುಣ್ಯಕ್ಷೇತ್ರಗಳಿಗೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ಇದನ್ನು ರೂಢಿಯಲ್ಲಿ ಇಟ್ಕೊಬೇಕು. ಏನು ಕೇಳಂಗಿಲ್ಲ ದೇವರಿಗೆ. ನಮಗೆ ಒಳ್ಳೆ ಸಾವು ಬರಬೇಕು, ಕುಂತಿದ್ದ ಜಾಗದಲ್ಲೇ, ನಿಂತಿದ್ದ ಜಾಗದಲ್ಲೇ, ಮಲಗಿದ್ದ ಜಾಗದಲ್ಲೇ ಪಟ್ಟನಂಗೆ ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲೇ ಪಟ್ಟನಂಗೆ ಹೋಗ್ಬೇಕಪ್ಪ ಪ್ರಾಣ ಅಂತಂದರೆ ದೇವರಿಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದು ಕೇಳ್ಕೊಂತ ಇರಬೇಕು. ಯಾವುದೇ ದೇವಸ್ಥಾನಗಳಿಗೋದ್ರು, ಯಾವುದೇ ಪುಣ್ಯಕ್ಷೇತ್ರಗಳಿಗೋದ್ರು, ಯಾಕೆಂದರೆ ಇದು ಸುಮ್ಮನೆ ಹುಡುಗಾಟದ ವಿಷಯ ಅಲ್ಲ. ಯಾಕೆಂದರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಮನುಷ್ಯ ಚೆನ್ನಾಗಿದ್ದಾಗಷ್ಟೇ ಮಾತ್ರ ಬೆಲೆ. ಅವನ ಹತ್ರ ದುಡ್ಡು ಕಾಸು ಆಸ್ತಿ ಅಂತಸ್ತುಗಳು ಇದ್ದಾಗ ಮಾತ್ರ ಬೆಲೆ. 100ಕ್ಕೆ ಒಂದು 50%. ಖಂಡಿತವಾಗ್ಲೂ ದುಡ್ಡಿಲ್ಲ, ಆಸ್ತಿ ಇಲ್ಲ. ಯಾಕೆಂದರೆ ಮನುಷ್ಯ
ಹೇಗೆ ಬೇಕಿದ್ರೂ ರಿಯಾಕ್ಟ್ ಮಾಡ್ತಾನೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜನಗಳನ್ನ ಮೆಚ್ಚೋಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಒಪ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಜನಗಳಿಗೆ ಒಪ್ಸೋಕ್ಕೆ ಸಾಧ್ಯ ಇಲ್ಲ, ದೇವ್ರನ್ನ ಮೆಚ್ಚೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಒಂದು ಸಣ್ಣ ಪ್ರಯತ್ನ, ಇದನ್ನು ರೂಢಿಯಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಮನುಷ್ಯನಿಗೆ ಒಂದು ಸುಖದ ಸಾವು ಖಂಡಿತವಾಗ್ಲೂ ಭಗವಂತನಿಗೆ ಕೇಳ್ಕೊಬೋದು. ಕೇಳೋದ್ರಲ್ಲೇನು ತಪ್ಪೇನಿಲ್ಲ. ಒಳ್ಳೆಯ ಸಾವು ಬರಬೇಕಪ್ಪ ಅಂತಂದರೆ, ಯಾಕಂದರೆ ನರಳಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಅವ್ರ ಹತ್ರ ಚೀತು ಅನ್ನಿಸ್ಕೊಂಡು ಒದ್ದಾಟಿ ವಿಲ ಒದ್ದಾಡಿ ಹೋಗೋ ಬದಲು ಭಗವಂತನಿಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನೀವು ಯಾವುದೇ ಪುಣ್ಯಕ್ಷೇತ್ರಗಳಿಗೋಗಲಿ, ಯಾವುದೇ ದೇವಸ್ಥಾನಗಳಿಗೋಗಲಿ, ದೇವರಿಗೆ ನಮಗೆ ಒಳ್ಳೆ ಸಾವು ಬರಬೇಕಪ್ಪ ಅಂತಂದರೆ ಪ್ರತಿದಿನ ಕೇಳ್ತಾನೆ ಇರ್ಬೇಕು. ಈಗ ಮಕ್ಕಳು ತಂದೆ ತಾಯಿಗೆ ಏನು ಕೇಳ್ತಾರೆ ಹೇಳ್ರಿ? ಅದು ಕೊಡಿಸು, ಇದು ಕೊಡಿಸು, ಅದನ್ನು ಮಾಡು, ಇದನ್ನು ಮಾಡು, ಅದು ಬೇಕು, ಇದು ಬೇಕು. ಎಷ್ಟು ಕಾಡ್ತಾವೆ ನೋಡ್ರಿ ನಮ್ಮ ಮಕ್ಕಳುಗಳು. ಕರೆಕ್ಟ್ ತಾನೆ? ನಾವು ಕೊಡಿಸ್ತೀವಿ ತಾನೆ, ನಾವು ಮಾಡ್ತೀವಿ ತಾನೆ. ಹಂಗೆ ದೇವ್ರಿಗೂ ಅಷ್ಟೇ ಅಪ್ಲಿಕೇಶನ್ ಆಗ್ತಾನೇ ಇರಬೇಕು. ಒಳ್ಳೆ ಸಾವು ಬರಬೇಕಪ್ಪ ಅಂತಂದರೆ ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ್ದ ಜಾಗದಲ್ಲಿ ಸುಖವಾದ ಸಾವು ಬರಬೇಕಪ್ಪ ಅಂತಂದರೆ ಪ್ರತಿದಿನ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಬರಬೇಕು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.